ನಿಮಗೆ ಹೆದರಿಸುವಂಥ ತಂತ್ರನ ಇದು? ಹೆದರ್ಸೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಬಂಗಾರಪ್ಪನವ್ರ ಮಕ್ಕಳಲ್ವ ನಾವು. ಸೊ ಏನಾದರೂ ಆಗಲ್ಲ ಅಂತೀರಿ? ಬಂಗಾರಪ್ಪನ ಮಗನ ಅಷ್ಟು ಸುಲಭವಾಗಿ ಎದುರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ರಾಜಕೀಯವಾಗಿ. ಬಿಕಾಸ್ ನಾವೆಲ್ಲರೂ ಕೂಡ ಒಂದು ರಾಜಕೀಯದ ನಿರ್ಧಾರವನ್ನು ತಗೊಂಡು ಬಂದಿರತಕ್ಕಂಥವ್ರು. ವಿ ವಿಲ್ ನಾಟ್ ಹೆಂಗೆ ಬ್ಯಾಕ್ಗ್ರೌಂಡ್ ಇದೆ ಅದೇ ರೀತಿ ನಿಮಗೂ ಬ್ಯಾಕ್ಗ್ರೌಂಡ್ ಇದೆ ಅಂತ. ನ್ಯಾಚುರಲಿ ನಾವೆಲ್ಲರೂ ಕೂಡ ಅವರಿಂದ ಕಲ್ತು ಬಂದವರು ರಾಜಕಾರಣದ ನಡೆಯನ್ನು. ಬಟ್ ಅದೇ ರಾಜಕಾರಣ ಇವತ್ತು ನಡೀತದೆ ಅಂತ ಹೇಳಿ ನಾನು ಮಾತನಾಡೋದಿಲ್ಲ. ಅವರು ಮಾಡಿರೋ ರಾಜಕಾರಣ ಅದನ್ನೇ ನಾನು ಫಾಲೋ ಮಾಡ್ತಾ ಇದ್ದೀನಿ ಅಂತಲೂ ನಾನು ಹೇಳೋದಿಲ್ಲ. ಅವರು ಮಾಡಿರ್ತಕ್ಕಂಥ ರಾಜಕಾರಣ ನಾವು ಮಾಡೇ ತೀರ್ತೀವಿ ಅಂತಲೂ ಹೇಳೋಲ್ಲ. ಯಾಕಂದರೆ ಭಾಳ ಉತ್ತುಂಗದ ರಾಜಕಾರಣವನ್ನು ಮಾಡಿದ್ದಾರೆ ಅವರು. ಮತ್ತು ಆ ರೇಂಜಿಗೆ ಹೋಗೋದಕ್ಕೆ ಯಾರಿಂದನೂ ಕರ್ನಾಟಕ ರಾಜ್ಯದಲ್ಲಿ ಸಾಧ್ಯ. ವಿಜಯೇಂದ್ರ ಅವರ ಬದಲಾವಣೆ ಕರ್ನಾಟಕದಲ್ಲಿ ಎಷ್ಟರ ಮಟ್ಟಿಗೆ ಬಿಜೆಪಿಗೆ ಲಾಭ ಆಗಲಿದೆ? ಮುಂದಿನ ದಿನಗಳಲ್ಲಿ ಸರ್ಕಾರವನ್ನು ರಚನೆ ಮಾಡೋಷ್ಟು ಶಕ್ತಿಯನ್ನು ತರೋದರಲ್ಲಿ ಅನುಮಾನ ಇಲ್ಲ. ಅವ್ರ ಬದಲಾವಣೆ 100ಕ್ಕೆ 100. ಈ ನಿಟ್ಟಿನಲ್ಲಿ ಮನವರಿಕೆ ಆಗುತ್ತಾ ಹೈಕಮಾಂಡ್? ಮಾಡುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಅದು ತಗೊಳ್ತಕ್ಕಂಥ ನಿರ್ಧಾರವನ್ನು ಅವರು ಸೂಕ್ತ ಸಂದರ್ಭದಲ್ಲಿ ಅವ್ರು ತಗೊಳ್ತಾರೆ. ಸೊ ಇದಿಷ್ಟು ಸದ್ಯ ಈಗ ಕುಮಾರ್ ಬಂಗಾರಪ್ಪ ಅವರ ಮಾತು. ಒಟ್ಟಾರೆ ಈ ಒಂದು ವಕ್ಫ್ ಹೋರಾಟದಲ್ಲಿ ಅವರಿಗೆ ನೋಟಿಸ್ ಕೊಟ್ಟಿಲ್ಲ, ವೈಯಕ್ತಿಕವಾಗಿ ಏನಾದರೂ ನೋಟಿಸ್ ಕೊಟ್ಟಿದ್ದಾರೆ, ಅದಕ್ಕೆ ಉತ್ತರ ಕೊಡೋಕ್ಕೆ ಅವರು ಕೂಡ ಸಮರ್ಥರಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ ಟಿವಿ9 ಬೆಳಗಾವಿ.